ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯ ಗಾಯತ್ರಿ ಬಡಾವಣೆಯಲ್ಲಿ 50 ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು. ಈ ವೇಳೆ ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್, ಪುರಸಭೆ ಸದಸ್ಯರಾದ ರಾಮಕೃಷ್ಣ, ಪ್ರಕಾಶ್, ಗಣೇಶ್, ಉಮಾಶಂಕರ್, ಪ್ರೇಮಿ, ರವಿ, ಮುಖಂಡರಾದ ಗಂಗಾಧರ್, ಅನಿಲ್, ವಾಸು, ಶ್ರೀಧರ, ಅಜರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಕುರಿತು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. सर्वेभ्य समस्ते अस्तु रुद्ररूपे वागिधीमहि तन्नो रुद्र प्रचोदयात् महाविद्वेन्मा गणाध्यक्षाय ओं विनायकाय नमः ओं विघ्नराजाय नमः ओं अव्ययाय नमः भूताय नमः द्विजप्रियाय नमः अग्निगर्भच्छिदे नमः ओं इन्द्रश्रीप्रदाय नमः वाणीबलप्रदाय नमः सर्वसिद्धिप्रदायकाय नमः ओं शर्वतनयाय नमः गौरीतनजाय नमः देवानिकालिताय नमः शिवाय नमः शुद्धाय नमः बुद्धि 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಪುರಸಭೆಯ ಒಂದು ತೆರಿಗೆ ಅನುದಾನದಲ್ಲಿ ಏನು ನಾಗಸಮುದ್ರ ರಸ್ತೆಯಿಂದ ನಮ್ಮ ರಾಘವೇಂದ್ರ ಸ್ವಾಮಿ ರಸ್ತೆಗೆ ಸಂಪರ್ಕಿಸ್ತಕ್ಕಂಥದ್ದು, ಅದ್ರ ಜೊತೆಗೆ ಎರಡು ರಸ್ತೆ ಮತ್ತು ಡ್ರೈನೇಜ್ ತುಂಬ ದಿವಸಗಳಿಂದನೂ ಕೂಡ ಬೇಡಿಕೆ ಇತ್ತು. ಈ ಸಂದರ್ಭದಲ್ಲಿ 3 ರಸ್ತೆಗಳನ್ನು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ನೀರು ಕಂಪ್ಲೀಟ್ ರಸ್ತೆಗೆ ಬಂದು ಆ ಎದುರು ಭಾಗದ ಒಂದು ಮನೆಗಳಿಗೆ ಬರುವಂಥ ಸಂದರ್ಭ ಇತ್ತು. ಇಲ್ಲಿ ಡ್ರೈನೇಜು ಆಗೋದ್ರಿಂದ ಅದು ಪೂರ್ಣ ಪ್ರಮಾಣದಲ್ಲಿ ಅವಾಯ್ಡ್ ಆಗ್ತದೆ. ಒಟ್ಟಾರೆ ಈ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸುವ ದೃಷ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದೀವಿ. ಆದ್ಯತೆ ಮೇರೆಗೆ ನಗರದಲ್ಲಿ ಎಲ್ಲ ಕಡೆ ಈ ಒಂದು ಸೌಕರ್ಯಗಳನ್ನು ಕಲ್ಪಿಸ್ಕೊಡುವಂಥದ್ದಕ್ಕೆ ಅವಕಾಶ ಮಾಡ್ತೇವೆ. ಇವತ್ತು ಚನ್ನರಾಯಪಟ್ಟಣ BM ರಸ್ತೆಯಿಂದ ಅಪ್ ಟು ನಾಗಸಮುದ್ರ ತನಕ ಇವತ್ತು CRF ಫಂಡಿನಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ಇದೇ ರೀತಿ ಆದ್ಯತೆ ಮೇರೆಗೆ ಇನ್ನೂ ಕೂಡ ಎಲ್ಲ ಒಂದು ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತೀವಿ ಅಂತ ಮೊದಲಿಂದನೂ ಕೂಡ ಕಾಮಗಾರಿ ಆಗಬೇಕಾಯಿತು. ಹಿಂದೆ ನಮ್ಮ ಗುಡೆ ರವಿಯವರ ನಮ್ಮ ರೆಸ್ಟೋರೆಂಟ್ ಅಕಾಲಿಕ ಮರಣ ಆದಾಗ ಅವರು ನಮ್ಮ ರಾಮವರು ಸದಸ್ಯರಾಗಿ ಇದ್ದಾರೆ. ಹಿಂದೆ ಇಲ್ಲೆಲ್ಲ ಒಂದು ಲೈಟ್ ವ್ಯವಸ್ಥೆ ಸಮಸ್ಯೆ ಇತ್ತು. ಸುಮಾರು ಒಂದು 25ರಿಂದ 30 ಹೊಸ ಲೈಟ್ಗಳನ್ನು ಕೂಡ ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದೆ. ಇವತ್ತು ಇದು ರಸ್ತೆ ತುಂಬ ಫ್ಲೋಟಿಂಗ್ ಇರತಕ್ಕಂಥ ರಸ್ತೆ. ಇವತ್ತು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಘವೇಂದ್ರ ಸ್ವಾಮಿ ರಸ್ತೆ ಹತ್ರ ಒಂದು ಕಾಂಕ್ರೀಟ್ ರಸ್ತೆ, 3 ಒಳ ರಸ್ತೆಗಳು, ಈ ಸಂಪರ್ಕಿಸ್ತಕ್ಕಂಥ ರಸ್ತೆಗೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇವತ್ತು ನಮ್ಮ ಪುರಸಭೆಯ ಆಡಳಿತ ವರ್ಗ ಉತ್ತಮ ರೀತಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೂಡ ತಿಳಿಸ್ತಾ, ನಮ್ಮ ಗಂಗಾಧರ್ ಸ್ಥಳೀಯ ಮುಖಂಡ, ನಗರದಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ರಸ್ತೆ, ಡ್ರೈನೇಜಸ್ಸು ಜೊತೆಗೆ ಈ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಸುಸೂತ್ರವಾಗಿ ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಎಲ್ಲಿ ಡಾಂಬರ್ ರಸ್ತೆಗಳಿರ್ತವೆ, ನೀವು ಮನೆ ಮುಂದೆ ರಂಗಾಲೆಗಳಾಗ್ತೀರಿ, ಅದರಲ್ಲಿ ಕೇವಲ ನೀರನ್ನು ಚಿಮುಕಿಸ್ಬಿಟ್ಟು ರಂಗಾಲೆ ಹಾಕಿದ್ರೆ ಸಾಕಾಗ್ತದೆ. ಅದನ್ನು ನೀರನ್ನ ತುಂಬ ಏರಳವಾಗಿ ನೀರು ಬಿಟ್ಟು ನಮ್ಮ ಬರಲು ಕಡ್ಡಿನಲ್ಲಿ ನೀವು ಇದು ಮಾಡೋದ್ರಿಂದ ಡಾಂಬರ್ ರಸ್ತೆ ಹಾಳಾಗ್ತದೆ. ಅದರ ಬಗ್ಗೆ ನಮ್ಮ ಸಾರ್ವಜನಿಕರ ಒಂದು ಸಹಕಾರ ಮುಖ್ಯ. ಯಾಕೆಂದರೆ ನೀರಿಗೆ ಎಗೇನೆಸ್ಟ್ ಯಾವತ್ತೂ ಡಾಂಬರ್, ಅದಕ್ಕೆ ಅವಕಾಶ ಮಾಡಬಾರ್ದು.